ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸಾಕ್ಷಿ ಆಫೀಸಿಗೆ ಹೋಗಿದ್ದಾಳೆ. ಅಗ್ನಿ ಆಫೀಸಿಗೆ ಬಂದಿಲ್ಲ ಇನ್ನೂ, ಅವನು ಬರಬೇಕು ಫೈಲ್ ತರೋಕ್ಕೆ ಅಂತೇಳಿ. ಸಾಕ್ಷಿ ಫೋನ್ ಮಾಡಿದ್ದಾಳೆ. ಅರವಿಂದ ಅವರು ಹೇಳಿದ್ದಾರೆ, ಸರು ಫೈಲ್ ತೊಗೊಂಡು ಬನ್ನಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ನೀವ್ಯಾರು ಒಂದಿದ್ದಕ್ಕೆ ನಾನು ಅರವಿಂದ್ ಅವ್ರ ಪಿ ಎ ಅಂತ ಹೇಳ್ತಾಳೆ. ಅದಕ್ಕೆ ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ತಂಗಿ ಹತ್ರ ಹೇಳ್ತಾನೆ. ಈ ಧ್ವನಿ ಎಲ್ಲಿಂದನೂ ಕೇಳಿದ್ದೀನಿ, ನಿಜವಾಗ್ಲೂ ಈ ಧ್ವನಿ ಕೇಳಿದ್ದೀನಿ ಅಂತ. ಯಾಕಣ್ಣ ಎಲ್ಲದಕ್ಕೂ ಅವಳೇ ಅಂದ್ಕೊತೀಯ, ಯಾರೋ ಬೇರೆಯವ್ರು ಇರಬೇಕು, ಹೋಗಿ ನೋಡೋಣ ಗೊತ್ತಾಗುತ್ತೆ ಅಂತ ಅಂತಾಳೆ. ಪ್ರತಿ ಗಂಟೆ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷಕ್ಕೂ ಅವಳನ್ನೇ ನೆನ್ಕೋತಾ ಇರ್ತೀಯಲ್ಲ ಯಾಕೆ ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಬಂದು ಇವರು ಅಮ್ಮ ಮಗ, ಅಂದರೆ ಅಗ್ನಿ ಚಿಕ್ಕಮ್ಮ, ಅಮ್ಮ ಮಗ ಮತ್ತು ಇವಳು ಪಿ ಎ 3 ಜನ ಸೇರಿಕೊಂಡು ಇವರು ಗೋಲ್ಮಾಲ್ ಮಾಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಒಂದು 30 ಲಕ್ಷದವರೆಗೂ. ಅದು ವಿಷಯ ಸಾಕ್ಷಿ ಕಂಡಿಡ್ದು ಬಿಟ್ಟಿದ್ದಾಳೆ. ಅದಕ್ಕೆ ನಾವೇನಾರ ಸಿಗಾಕೊಂಡ್ರೆ ಪಕ್ಕ ಸಿಕ್ಕಾಕೊತೀವಿ. ಅವಳೇನಾರ ಲೆಕ್ಕ ಮಾಡಿದ್ರೆ ಫೈಲ್ ತಗೊಂಡು ಆಫೀಸಿಗೆ ಹೊರಡ್ತಾನೆ. ಅಂದ್ರೂ ಇವನಿಗೆ ಅನುಮಾನ ಇದ್ದೇ ಇರುತ್ತೆ. ಯಾರಿರ್ಬೋದು ಇವಳು, ಅವಳೇ ಇರ್ಬೋದಾ ಅಂತ 4 ಸಲ ನನಗೆ ಅವಮಾನ ಮಾಡಿದ್ದಾಳೆ, ಅವಳೇ ಇರ್ಬೋದಾ ಇವಳು ಅಂತೇಳ್ಬಿಟ್ಟು. ಆದ್ರೂ ಇವನಿಗೆ ಏನು ಅಂತ ಥಿಂಕಿಂಗ್ ಮಾಡೋಕ್ಕಾಗಲ್ಲ. ಏಕೆಂದರೆ ಅಪ್ಪನ ಪಿ ಎ ಅವಳಾಗಕ್ಕೆ ಯಾಕೆ ಸಾಧ್ಯ, ಅವಳು ಯಾಕೆ ಬರ್ತಾಳೆ ಅನ್ನೋದೊಂದು. ಧ್ವನಿ ಕೇಳಿದ್ರೆ ಅವಳೇ ಅನಿಸುತ್ತೆ. ತಗೊಂಡೋಗಿ ಇವನ್ನ ಒಳಗಾಕಿ ಸರ್ ಅಂತ ಒಂದು ಸಲ ಹೇಳಿರ್ತಾಳೆ, ಮತ್ತು ಒಂದು ಸಲ ಅಲ್ಲಿ ಎಲ್ಲೋ ಬೈದಿರ್ತಾಳೆ. ಹೀಗೆ ಸುಮಾರು ಕಡೆ 4 ಕಡೆ ಇದೇ ರೀತಿ ಇನ್ಸಿಡೆಂಟ್ ನಡೆದಿರುತ್ತೆ. ಹಾಗಾಗ್ಬಿಟ್ಟು ಇವನು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ತಂಗಿ ಕಾಫಿ ತಂದು ಕೊಟ್ಟು ಹೋಗ್ತಾಳೆ. ಕಾಫಿ ಕುಡಿತಾನೂ ಕೂಡ ಅವಳೇ ಇರ್ಬೋದಾ ಅಂತ ಥಿಂಕಿಂಗ್ ಮಾಡ್ತಲೇ ಇರ್ತಾನೆ. ಅವನಿಗೆ ತಕ್ಷಣ ಬೇಗ ಒಟ್ಟಲ್ಲೇ ಆಫೀಸಿಗೆ ಹೋಗಿ ಯಾರು ಅಪ್ಪನ ಪಿ ಎ ನೋಡಬೇಕು ಅನ್ನೋದು ಒಂದು ಕುತೂಹಲ ಆಗಿರುತ್ತೆ. ಹಾಗಾಗಿ ಹೊರಡ್ತಾನೆ ಬೇಗ. ಹೊರಟ್ಬಿಟ್ಟು ಅವರ ಚಿಕ್ಕಮ್ಮನ ಚೇಂಬರ್ಗೆ ಹೋಗ್ತಾನೆ. ಫಸ್ಟು ಚಿಕ್ಕಮ್ಮನ ಚೇಂಬರ್ಗೆ ಹೋಗಿ ಅದಕ್ಕೆ ಮುಂಚೆ ಸಾಕ್ಷಿ ಅದೇ ಫೈಲ್ ತೊಗೊಂಡು ಬನ್ನಿ ಅಂತ ಅರವಿಂದ್ ಸರ್ ಹೇಳಿದ್ದಾರೆ, ತೊಗೊಂಡು ಬನ್ನಿ ಸರ್ ಅಂತ ಹೇಳ್ತಾಳೆ. ಸರಿ ಆಯಿತು ತೊಗೊಂಡು ಬರ್ತೀನಿ ಅಂತ ಹೇಳಿರ್ತಾನೆ. ಆಮೇಲೆ ತಗೊಂಡು ಅವ್ರು ಚಿಕ್ಕಿ ಆಫೀಸಿಗೆ ಹೋಗ್ತಾನೆ. ಚಿಕ್ಕಿ ಆಫೀಸು ಅಂದರೆ ಚಿಕ್ಕಿ ಚೇಂಬರ್ಗೆ ಹೋಗ್ತಾನೆ. ಅಲ್ಲೋಗಿ ಅಲ್ಲಿ ಅವಳು ಪಿ ಎ ಇರ್ತಾರೆ. ಅವರು ಮತ್ತು ಎಲ್ಲಿ ಮಗ ಅಂತ ಕೇಳ್ತಾನೆ. ಅವನೆಲ್ಲ ಹೋಗಿದ್ದಾನೆ. ಯಾಕೆ ಅಗ್ನಿ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ, ಅಪ್ಪ ಫೈಲ್ ತರೋಕ್ಕೆ ಅಂತ ಪಿ ಎ ಕೇಳಿ ಹೇಳಿದ್ರಂತೆ, ಅವಳು ಫೋನ್ ಮಾಡಿದ್ರು, ಅದಕ್ಕೇ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಅಂತ. ಅದಕ್ಕೆಲ್ಲ ನೀನು ಯಾಕೆ ಹೋಗಬೇಕು, ನಿನ್ನ ಇದೇನು ಘನತೆ ಏನು ಗೌರವ ಏನು, ನೀನೇನಕ್ಕೆ ಹೋಗಬೇಕು, ಕೊಡು, ಅವಳು ತೊಗೊಂಡೋಗಿ ಕೊಟ್ಟು ಬರ್ತಾಳೆ ನನ್ನ ಪಿ ಎ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಇಸ್ಕೊಳಕ್ಕೆ ಹೋಗ್ತಾಳೆ. ಬೇಡ ನಾನೇ ಕೊಟ್ಟು ಬರ್ತೀನಿ, ಅವ್ರು ಯಾರು ಅಂತ ನೋಡಬೇಕು, ನಾನೇ ಕೊಟ್ಟು ಬರ್ತೀನಿ ಅಂತಾನೆ. ಅಷ್ಟೊತ್ತಿಗೆ ಮಗ ಆ ಕಡೆಯಿಂದ ಬರ್ತಾನೆ, ಇವಳು ಅಮ್ಮ ಈ ಕಡೆಯಿಂದ ಬರ್ತಾಳೆ. ಬಂದುಬಿಟ್ಟು ಏನೋ ಎಲ್ಲೋಗಿದೆಯೋ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾನೆ, ಅಮ್ಮ ಕರೆಕ್ಟಾಗಿ ಪಕ್ಕ ಕಂಡುಹಿಡ್ದಿದ್ದೀನಿ ಅವಳು ಯಾರು ಅಂತೇಳಿ, ಈ ಪಿ ಎ ಆಗಿ ಬಂದಿರೋಳೆ ಇವಳೇ ಮಮ್ಮಿ ಅಂತ ಹೇಳ್ತಾನೆ. ಹೌದಾ, ಯಾರಾದ್ರೇನು ಬಿಟಾಕ, ಅವಳು ಕಟ್ಕೊಂಡು ನಮಗೇನಾಗಬೇಕಾಗಿದೆ. ಇಲ್ಲ ಮಮ್ಮಿ, ಇವಳು ಪಕ್ಕ 4 ಸಲ ಬ್ರೋನ ಅಟ್ಯಾಕ್ ಮಾಡಿದ್ದಾಳೆ, ಇವಳೇನೆ ಅಂತ ಹೇಳ್ತಾನೆ. ಆಮೇಲೆ ಹೌದಾ ಅಂತ ವಿಡಿಯೋ ನೋಡಿಬಿಟ್ಟು ಕೊನೆಗೆ ಪಕ್ಕ ಅಂತ ಆಗುತ್ತೆ. ಆವಾಗ ಸರಿ ಅಂತೇಳ್ಬಿಟ್ಟು, ಭಾಳ ಡೇಂಜರ್ ಇದ್ದಾಳೆ ಇವಳನ್ನ ತುಂಬ ಕೇವಲವಾಗಿ ಕಾಣೋಕ್ಕಾಗಲ್ಲ, ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ ಇವಳು, ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ ಮಾತಾಡಿಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಅವರು ಆಫೀಸಿಗೆ ಹೋದಾಗ ಅಲ್ಲಿ ಮುಖಾಮುಖಿ ಭೇಟಿ ಆಗ್ತಾನೆ. ಫೈಲ್ ಕೊಡೋಕ್ಕೆ ಅಂತ ಹೋಗ್ಬಿಟ್ಟು ಫೈಲ್ ಕೊಡೋಕ್ಕೆ ಅಂತ ಹೋದಾಗ, ತಗೊಳ್ಳಿ ಮೇಡಮ್ ಫೈಲು, ಅರವಿಂದ್ ಸರ್ ಹೇಳಿದರು ಅಂದ್ರಲ್ಲ, ತಗೊಳ್ಳಿ ಫೈಲು ಅಂತ ಕೊಡೋಕ್ಕೆ ಹೋಗ್ತಾನೆ. ನಾನು ಅರವಿಂದ್ ಸರ್ ಅವರ ಮಗ ಅಂತ ಹೇಳ್ತಾನೆ. ಆವಾಗ ಅವಳು ತಿರುಗಿ ನೋಡ್ತಾಳೆ. ತಿರುಗಿ ನೋಡಿದಾಗ ಇವನೇ, ಓ ನೀನಾ ಅಂತ ಹೇಳಿ ಅಲ್ಲಿ
ಎದುರು ಬದ್ರು ನಿಂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅರವಿಂದ್ ಸರ್ ಅಲ್ಲಿಗೆ ಬರ್ತಾರೆ. ಅವನು ಬಂದು ಪರಿಚಯ ಮಾಡಿಕೊಡ್ತಾನೆ. ನಿಮ್ಮಿಬ್ಬರಿಗೂ ಪರಿಚಯ ಇಲ್ಲ ಅಲ್ವಾ, ನಾನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇವಳು ಸಾಕ್ಷಿ ಅಂತ ನನ್ನ ಪಿ ಎ, ಇವನು ನನ್ನ ಮಗ ಅಗ್ನಿ ಅಂತ ಅಂತೇಳಿ ಪರಿಚಯ ಮಾಡಿಕೊಡ್ತಾನೆ. ಹೌದಾ ಅಂಥೇಳಿ ಮುಖ ನೋಡ್ತಾ ನಿಂತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ನನ್ನನ್ನು ಅವಮಾನ ಮಾಡಿದ್ದೀಯಲ್ವ 4 ಸಲ, ನೀನು ಮತ್ತೆ ಇಲ್ಲಿಗೆ ಬಂದಿದ್ದೀಯಾ ಅಂತೇಳಿ. ಆಮೇಲೆ ಸರಿ ಅಂತೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಹೊರ್ಟೋಗಿರ್ತಾನೆ ಅವನು. ಸರಿ ಅಂತೇಳ್ಬಿಟ್ಟು ಇವಳು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾಳೆ ಆಫೀಸಲ್ಲಿ. ಆಮೇಲೆ 35 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಈ ಕಂಪ್ನೀಲಿ ಅಷ್ಟು ದುಡ್ಡನ್ನು ತೊಗೊಂಡಿದ್ದಾರೆ ಸರ್ ಅಂತ ಹೇಳ್ತಾಳೆ. ಆವಾಗ ಹೌದಾ, ನಾನು ನೋಡು ಇಷ್ಟು ವರ್ಷದಿಂದ ಅದನ್ನು ಕಂಡುಹಿಡಿಯೋಕ್ಕೆ ಆಗಿಲ್ಲ, ನೀನು ಕಂಡುಹಿಡ್ದಿಯಲ್ಲ ಒಂದೇ ದಿವಸದಲ್ಲಿ, ಪರವಾಗಿಲ್ಲ, ತುಂಬ ಇಂಟೆಲಿಜೆಂಟ್ ಇದೆಯಾ ನೀನು, 1 ವಾರ 15 ದಿನ ಮಾಡೋ ಕೆಲಸನ 1 ದಿವಸದಲ್ಲಿ ಮಾಡಿದೀಯಾ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು, ತುಂಬ ಗ್ರೇಟ್ ನೀನು ಅಂತ ಹೇಳ್ತಾನೆ. ಆಮೇಲೆ ಹೌದಾ ಸರ್ ಅಂತ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಅದನ್ನು ಹೇಗೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದೆಲ್ಲ ಅರ್ಥ ಆಗುತ್ತೆ ಅವನಿಗೆ. ಅರ್ಥ ಆದಮೇಲೆ ಓಕೆ ಅಂತ ಹೇಳ್ಬಿಟ್ಟು, ನನಗೆ ಮೀಟಿಂಗ್ ಇದೆ, ಈಗ ಮೀಟಿಂಗ್ ಹೋಗ್ತೀನಿ, ಅಗ್ನಿ ಬಂದರೆ ಫೈಲ್ ಇಸ್ಕೋ ಅಂತ ಹೇಳ್ಬಿಟ್ಟು, ಅಗ್ನಿ ತುಂಬ ರಫ್ ಆ್ಯಂಡ್ ಟಫು ನನ್ನ ಮಗ ಅವನು, ಮತ್ತು ಏನಾದ್ರು ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳೋಗಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು, ಹೌದಾ ಸರ್, ಇವನ ಹೆಸರು ಅವಳಿಗೆ ಗೊತ್ತಿರಲ್ವಲ್ಲ, ಅಗ್ನಿ ಅಂದರೆ ಯಾರು ಅಂತಲೂ ಗೊತ್ತಿರಲ್ಲ, ಅವನಿಗೆ ಸಾಕ್ಷಿ ಅಂದರೆ ಯಾರು ಅಂತಲೂ ಗೊತ್ತಿರಲ್ಲ. ಹಾಗಾಗಿ ಆಮೇಲೆ ಇವರಿಬ್ಬರೂ ಸರಿ ಮುಖಾಮುಖಿ ಆಗಿರ್ತಾರೆ. ಈ ಥರ ಎಲ್ಲ ಆಮೇಲೆ ಪರಿಚಯ ಮಾಡಿಕೊಡ್ತಾನೆ. ಆಮೇಲೆ ಇವಳು ಸರಿ ಬೇಜಾರಾಗುತ್ತೆ, ಆದರೆ ಕ್ಯಾಂಟೀನಲ್ಲಿ ಹೋಗಿ ಕಾಫಿ ಕುಡಿಯೋಣ ಅಂತ ಹೋಗಿ ಕೂತಿರ್ತಾಳೆ. ಕಾಫಿ ಕುಡಿಯೋ ಟೈಮಿಗೆ ಕರೆಕ್ಟಾಗಿ ಅಗ್ನಿ ಕೂಡ ಇಲ್ಲಿ ಮಾತುಕತೆ ಎಲ್ಲ ನಡೆದಿರುತ್ತಲ್ಲ, ಇದೆಲ್ಲ ಮನಸ್ಸಲ್ಲೇ ಅವನಿಗೆ ಮತ್ತೆ ಅವಳಿಗೆ ಇನ್ಸಲ್ಟ್ ಮಾಡಲೇಬೇಕು ಅಂಥೇಳಿ ಕ್ಯಾಂಟೀನಿಗೆ ಹುಡ್ಕೊಂಡು ಹೋಗ್ತಾನೆ. ಕ್ಯಾಂಟೀನಿಗೆ ಹುಡ್ಕೊಂಡೋಗಿ ಅಲ್ಲಿ ಕಾಫಿ ಇಟ್ಕೊಂಡಿರ್ತಾಳೆ, ಟೇಬಲ್ ಗುದ್ದುತ್ತಾನೆ, ಎಲ್ಲ ತುಳುಕ್ಬಿಟ್ಟು ಕಾಫಿ ಚೆಲ್ಲಿದಾಗ, ನೀನು 4 ಸಲ ನನ್ನ ಇನ್ಸಲ್ಟ್ ಮಾಡಿದೀಯಾ, ಇಲ್ಲಿ ನಮ್ಮಪ್ಪನಿಗೆ ಪಿ ಎ ಆಗಿ ಬಂದು ಸೇರ್ಕೊಂಡಿದೀಯಾ, ಅರವಿಂದಂಗೆ ಪಿ ಎ ಆಗಿ ಸೇರ್ಕೊಂಡಿದೀಯಾ, ಅವನು ಎಷ್ಟು ಕೊಟ್ಟ ದುಡ್ಡು ನಿನಗೆ, ನೀನು ಎಷ್ಟು ತಗೊಂಡಿದ್ದೀಯ ಅಂತ. ಸರ್ ನಾನು ದುಡ್ಡು ತಗೊಂಡಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅಂತ. ಇಲ್ಲ, ಅವ್ನು ದುಡ್ಡು ಕೊಟ್ಟಿದ್ದಾನೆ, ನೀನು ದುಡ್ಡು ತಗೊಂಡಿದ್ದೀಯ, ಅದಕ್ಕೇ ನನಗೆ 4 ಸಲ ಇನ್ಸಲ್ಟ್ ಮಾಡಿದ್ದೀಯ, ನಿನಗೆ ಹೇಳೇ ಮಾಡಿಸಿದ್ದಾನೆ ಅಲ್ವಾ ಅಂತ ಎಲ್ಲ ಕೇಳ್ತಾನೆ. ಅದಕ್ಕಿಲ್ಲ ಸರ್, ಆ ಥರ ನನಗೆ ಪರಿಚಯನೇ ಇಲ್ಲ, ನಿಜವಾಗ್ಲೂ ನನಗೆ ಯಾರು ಅಂತಲೂ ಗೊತ್ತಿಲ್ಲ ಸರ್ ಅಂತ. ಸುಮ್ಮನೆ ನಾಟಕ ಆಡಬೇಡ, ನಿಜ ಹೇಳು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವಳು ಪಿ ಎ, ಅವ್ರ ಚಿಕ್ಕಮ್ಮನ ಪಿ ಎ ಫೋನ್ ಮಾಡಿ ಎಲ್ಲರನ್ನೂ ಅಲ್ಲಿಗೆ ಬನ್ನಿ ಅಂತ ಕರೀತಾಳೆ. ಎಲ್ಲರೂ ಬರ್ತಾರೆ. ಅಷ್ಟೊತ್ತಿಗೆ ಅರವಿಂದ ಅಂದರೆ ಅಗ್ನಿ ಅಪ್ಪನೂ ಅಲ್ಲಿಗೆ ಬರ್ತಾರೆ. ಅಗ್ನಿ ಅಪ್ಪ ಬಂದು, ಇವಳು ನನ್ನ ಪಿ ಎ, ಇವಳಿಗೆ ಯಾರು ಏನು ಮಾತಾಡೋಕ್ಕೆ ಕೂಡ್ದು, ನಿಮ್ಮ ಕೆಲಸ ನೀವು ನೋಡ್ಕೊ ಹೋಗಿ ಅಂತೇಳಿ ಬೈತಾನೆ. ಆವಾಗ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಅವ್ರವ್ರ ಕಡೆ ಹೋಗ್ತಾರೆ. ನನಗಿಂತನೂ ಅವಳು ಹೆಚ್ಚಾಯ್ತಾ ಅನ್ನೋದು ಇವಂದು ವಾದ. ಆಮೇಲೆ ಹೌದು, ವ್ಯವಹಾರ ಕರೆಕ್ಟಾಗಿ ಯಾರು ಮಾಡ್ತಾರೋ ಅವರೇ ಕರೆಕ್ಟ್ ಇರ್ತಾರೆ, ವ್ಯವಹಾರ ಮಾಡೋಕ್ಕೆ ಬಂದಿಲ್ಲ ಅಂದರೂ ಏನಕ್ಕೂ ಉಪಯೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಅಲ್ಲೂ ಕೂಡ ಇಲ್ಲೂ ಬಂದಿದೆಯಾ ಜಗಳ ಆಡೋಕ್ಕೆ ಅಂತ ಬೈತಾನೆ. ಬೈದು ಆಮೇಲೆ ಸರಿ ಅಂತೇಳ್ಬಿಟ್ಟು ಅವಳಿಗೂ ಬೇಜಾರಾಗುತ್ತೆ, ನನಗೇನು ಗೊತ್ತಿಲ್ಲ ಹಿಂಗೆ ಬಂದಾರಲ್ಲ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.